ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಶುಭೋದಯ. ಯೋಗ ವಿಸ್ಮಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ನಾನು ನಿಮ್ಮ ಅನಂತ್, ಯೋಗ ಮಾಸ್ಟರ್. ನಾವು ಇಂದಿನ ಸಂಚಿಕೆಯಲ್ಲಿ ವಿಭಾಗ ಪ್ರಾಣಾಯಾಮಗಳ ಬಗ್ಗೆ ತಿಳ್ಕೊಳ್ಳೋಣ. ವಿಭಾಗ ಪ್ರಾಣಾಯಾಮದ ಮಹತ್ವ ಮತ್ತು ಅದು ಹೇಗೆ ಮಾಡಬೇಕು ಆ ವಿಚಾರವಾಗಿ ನಾನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಅದಕ್ಕಿಂತ ಒಂದು ಮುಖ್ಯವಾದ ವಿಚಾರ ಹೇಳಲಿಕ್ಕೆ ಬಯಸ್ತೇನೆ. ಸಾಮಾನ್ಯವಾಗಿ BP, ಡಯಾಬಿಟಿಸ್, ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ, ಒಬೆಸಿಟಿ, ಜಾಯಿಂಟ್ಸ್ ಪೇಯ್ನ್ ಹಾಗೆ ಮೈಗ್ರೇನ್ ಈ ಎಲ್ಲ ಥರದ ದೀರ್ಘಯುತವಾದ ಕಾಯಿಲೆಗಳು ಬಂದರೆ ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಹೇಳ್ತಾರೆ. ಆದರೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸೋದೇನೆಂದರೆ, ಯೋಗ, ಪ್ರಾಣಾಯಾಮ, ಧ್ಯಾನ ಹಾಗೆ ಕ್ರಮಬದ್ಧವಾದ ಆಹಾರ ಶೈಲಿ ಇವೆರಡನ್ನು ನೀವು ಅಳವಡಿಸ್ಕೊಂಡಿದ್ದೇ ಆದರೆ ಯಾವುದೇ ಥರ ಕಾಯಿಲೆ ಇದ್ದರೂ ಅದನ್ನು ಪರಿಪೂರ್ಣವಾಗಿ ಕೇವಲ 3ರಿಂದ 6 ತಿಂಗಳಲ್ಲಿ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಅದು ಹೇಗೆ ಅಂತ ನೀವು ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ, ನಮ್ಮ ಹತ್ರ ಬನ್ನಿ. ಖಂಡಿತ ನಿಮ್ಮ ಸಕ್ಕರೆ ಕಾಯಿಲೆಯನ್ನು ಅಥವಾ ಬೇರೆ ಯಾವುದೇ ಥರದ ದೀರ್ಘಯುತವಾದ ಕಾಯಿಲೆ ಇರ್ಬೋದು, ಅದನ್ನು ಕೇವಲ 3ರಿಂದ 6 ತಿಂಗಳಲ್ಲಿ ಪರಿಹಾರ ಮಾಡ್ತೇವೆ. ಹಾಗಾಗಿ ಈ ರೀತಿಯಾದಂಥ ಕಾಯಿಲೆಗಳ ಇದ್ದರೆ ನಿಮಗೆ ನಿಮ್ಮ ಮನೆಯಲ್ಲಿದ್ದರೆ, ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಸಂಬಂಧಿಕರಿಗಿದ್ದರೆ ದಯವಿಟ್ಟು ಅವರನ್ನು ನಮ್ಮ ಹತ್ರ ಕರ್ಕೊಂಬನ್ನಿ. ಇದನ್ನು ಕೇವಲ 3ರಿಂದ 6 ತಿಂಗಳಲ್ಲಿ ಪರಿಪೂರ್ಣವಾಗಿ ಪರಿಹಾರ ಮಾಡಿಕೊಡ್ತೀವಿ. ಎಲ್ಲಿವರೆಗೂ? ಜೀವಿತಾವಧಿಯವರೆಗೂ. ದಯವಿಟ್ಟು ಇದರ ಸದುಪಯೋಗನ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀವಿ. ಬನ್ನಿ. ಇವತ್ತಿನ ಸಂಚಿಕೆಯ ವಿಷಯ ವಿಭಾಗ ಪ್ರಾಣಾಯಾಮ. ವಿಭಾಗ ಪ್ರಾಣಾಯಾಮದ ಮೊದಲ ಸುತ್ತು. ವಿಭಾಗ ಪ್ರಾಣಾಯಾಮದಲ್ಲಿ ಫಸ್ಟ್ ನಾವು ಯಾವಾಗಲೂ ವಜ್ರಾಸನದಲ್ಲಿ ಕೂತ್ರೆ ಬಹಳ ಒಳ್ಳೆಯದು. ಇದನ್ನು ವಜ್ರಾಸನ ಅಂತ ಕರಿತೀವಿ. ನಾನು ಹಿಂದೆ ತೋರಿಸಿದ್ದೀನಿ, ಆದರೂ ಮತ್ತೊಮ್ಮೆ ನೋಡ್ಕೊಂಬಿಡಿ ಸರಿಯಾಗಿ. ಇದನ್ನು ವಜ್ರಾಸನ ಅಂತ ಕರಿತೀವಿ. ಈ ರೀತಿ ಕೂತ್ಕೊಂಡು ವಿಭಾಗ ಪ್ರಾಣಾಯಾಮ ಮಾಡಿದರೆ ಬಹಳ ಲಾಭದಾಯಕ. ಇನ್ನು ಈ ರೀತಿ ಕೂರಲಿಕ್ಕೆ ಸಾಧ್ಯ ಇಲ್ಲದವರು ಸುಖಾಸನದಲ್ಲೂ ಕೂಡ ಕೂರ್ಬೋದು. ಸುಖಾಸನದಲ್ಲಿ ಹೇಗೆ ಕೂರೋದು ಅಂತ ನಾನು ಹಿಂದೆ ತೋರಿಸ್ಕೊಟ್ಟಿದ್ದೀನಿ, ಹಾಗೆ ಕೂತ್ಕೊಳ್ಳಿ. ಸುಖಾಸನದಲ್ಲೂ ಕೂರ್ಲಿಕ್ಕಾಗೋದಿಲ್ಲ, ವಜ್ರಾಸನದಲ್ಲೂ ಕೂರ್ಲಿಕ್ಕಾಗೋದಿಲ್ಲ ಅಂದರೆ ಫ್ಲ್ಯಾಟ್ ಆಗಿರ್ತಕ್ಕಂಥ ಅಂದರೆ ಸಮನಾಗಿರ್ತಕ್ಕಂಥ ಒಂದು ಮರದ ಕುರ್ಚಿ ಮೇಲೆ ಕೂತ್ಕೊಂಡು ಕೂಡ ಅಭ್ಯಾಸ ಮಾಡ್ಬೋದು. ಇದು ಕೂಡ ಬಹಳ ಒಳ್ಳೆಯ ವಿಧಾನ, ಕೂರೋ ವಿಧಾನ. ಈ ರೀತಿ ಕೂತ್ಕೊಳ್ಳಿ. ಈ ರೀತಿ ಕೂತಾಗ ವಿಭಾಗ ಪ್ರಾಣಾಯಾಮದಲ್ಲಿ ಮೊದಲ ಸ್ಟೆಪ್ ಯಾವುದು ಅಂದರೆ ಮೊದಲನೇ ಮೆಟ್ಟಿಲು ನಾಡಿ ಶೋಧನ. ನಾಡಿ ಶೋಧನ ಆದಮೇಲೆ ಕನಿಷ್ಠ, ಮಧ್ಯಮ, ಜ್ಯೇಷ್ಠ, ದೌತಿ ಅಂತ ಬರುತ್ತೆ. ದೌತಿ ಆದ ನಂತರ ಚಿನ್ಮುದ್ರೆ, ಚಿನ್ಮಯ ಮುದ್ರೆ, ಆದಿಮುದ್ರೆ. ಆ ನಂತರ ಮತ್ತೊಮ್ಮೆ ದೌತಿ ಬರುತ್ತೆ. ದೌತಿ ನಂತರ ಮತ್ತೆ ಮೇರುದಂಡ, ಮಹತ್ ಪ್ರಾಣಾಯಾಮ, ದೌತಿ ಅಂತ ಬರುತ್ತೆ. ಅಂದರೆ 3 ಸರಿ ಈ ಅಭ್ಯಾಸದಲ್ಲಿ ದೌತಿ ಅಭ್ಯಾಸ ಬರುತ್ತೆ. ಮೊದಲಿಗೆ ನಾವು ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡೋಣ. ಒಂದು ಕೈ ಚಿನ್ಮುದ್ರೆ ಇರಲಿ, ಒಂದು ಕೈ ಯಾವುದಾದ್ರೂ ವಿಷ್ಣು ಮುದ್ರೆ ಆದರೂ ಸರಿ, ಅಥವಾ ಬೇರೆ ಹೀಗಿಟ್ಕೊಂಡ್ರೂ ಸರಿ, ಅಥವಾ ಹೀಗಿಟ್ಕೊಂಡ್ರೂ ಸರಿ. ನಿಮಗೆ ಹೇಗೆ ಕಂಫರ್ಟಬಲ್ ಆಗುತ್ತೋ ಹಾಗಿರಲಿ. ಎಡಗೈ ಮಾತ್ರ ಚಿನ್ಮುದ್ರಲ್ಲಿದ್ದರೆ ಬಹಳ ಒಳ್ಳೆಯದು. ಮತ್ತೊಮ್ಮೆ ನೆನ್ಪು ಮಾಡ್ಕೊಳ್ಳಿ, ಹೆಬ್ಬೆರಳಿನ ತುದಿಯ ಭಾಗ, ತೋರ್ಬೆರಳಿನ ತುದಿಯ ಭಾಗ ಈ ಎರಡೂ ಪಾರ್ಟನ್ನು ಪ್ರೆಸ್ ಮಾಡಿ ಹೀಗಿಟ್ಕೊಳ್ಳೋದು. ಬೆನ್ನು ನೇರವಾಗಿರಲಿ. ನಿಧಾನವಾಗಿ ಮೊದಲಿಗೆ ಗಾಳಿಯನ್ನು ಹೊರಹಾಕಿ, ಆಮೇಲೆ ನಿಧಾನವಾಗಿ ಪೂರ್ತಿ ಗಾಳಿ ತುಂಬ ತುಂಬಿಕೊಳ್ಳಿ, ಮುಚ್ಚಿ, ಹಾಗೆ ನಿಧಾನವಾಗಿ ಮತ್ತೊಂದು ಭಾಗದಿಂದ ಹೊರಹಾಕಿ,
ಹಾಗೆ ಮತ್ತೊಮ್ಮೆ ಇದೇ ಭಾಗದಿಂದ ಗಾಳಿಯನ್ನು ತುಂಬ ತುಂಬಿಕೊಳ್ಳಿ, ಮುಚ್ಚಿ ಇನ್ನೊಂದು ಕಡೆಯಿಂದ ಹೊರಹಾಕಿ. ನಾಡಿ ಶೋಧನ 10 ಸುತ್ತು ಮಾಡಿ. 10 ಸುತ್ತು ಆದ ನಂತರ ಕನಿಷ್ಠ ಪ್ರಾಣಾಯಾಮಕ್ಕೆ ಬರಬೇಕು. ಕನಿಷ್ಠ ಅಂದರೆ ಹೇಗೆ? ಈ ಭಾಗದಲ್ಲಿ ಕೈ ಇಟ್ಕೋಬೇಕು. ನಮಗೆ ಈ ಭಾಗದಲ್ಲಿ ಹೀಗೆ ಪ್ರೆಸ್ ಮಾಡ್ಕೊಂಡು ನೋಡಿದರೆ ಇಲ್ಲೊಂದು ಮೂಳೆ ಸಿಗುತ್ತೆ. ಮೂಳೆಯ ಮೇಲೆ ಸರಿಯಾಗಿ ಈ ಪಾರ್ಟ್ ಬರಬೇಕು. ಇನ್ನು ಉಳಿದ 4 ಬೆರಳು ಸಮಾನಾಂತರವಾಗಿರಲಿ, ಹೆಬ್ಬೆರಳು ನೇರವಾಗಿರಲಿ. ಸೊಂಟದ ಹತ್ರ ಇಲ್ಲಿ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡು ಬೆನ್ನು ನೇರ ಇರಲಿ. ನಿಧಾನವಾಗಿ ಗಾಳಿಯನ್ನು ತುಂಬ ತುಂಬಿಕೊಳ್ಳಿ, ಹಿಡಿದಿಟ್ಕೊಳ್ಳಿ 5 ಸೆಕೆಂಡ್. ಹಾಗೆ ನಿಧಾನವಾಗಿ ಪೂರ್ತಿ ಗಾಳಿಯನ್ನು ಹೊರಹಾಕಿ ಮತ್ತೆ 5 ಸೆಕೆಂಡ್ ಹಿಡಿದಿಟ್ಕೊಳ್ಳಿ. ಮತ್ತೊಮ್ಮೆ ಗಮನಿಸಿ, ನಿಧಾನವಾಗಿ ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ, ಹಿಡಿದಿಟ್ಕೊಳ್ತೀರಾ, ಅಷ್ಟೇ ನಿಧಾನವಾಗಿ ಪೂರ್ತಿ ಗಾಳಿಯನ್ನು ಹೊರಹಾಕ್ತೀರಾ, ಮತ್ತು 5 ಸೆಕೆಂಡ್ಗಳ ಕಾಲ ಹಿಡಿದಿಟ್ಕೊಳ್ತೀರಾ. ಇದನ್ನು ಕನಿಷ್ಠ ಪ್ರಾಣಾಯಾಮ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೆಪ್ ಮಧ್ಯಮ. ಹೀಗೆ ಬರುತ್ತೆ. ನಮ್ಮ ಆರಂಪಿಟ್ ಅಂದರೆ ಕಂಕಳು ಇರುತ್ತಲ್ಲ, ಈ ಕಂಕಳ ಭಾಗದಲ್ಲಿ ಸರಿಯಾಗಿ ಹೆಬ್ಬೆರಳು ಹೋಗಬೇಕು. ಉಳಿದ 3 ಬೆರಳು ಎದೆ ಹತ್ತಿರ ಇರಲಿ, ಮೊಣಕೈಗಳು ಭುಜದ ನೇರ ಇರಲಿ. ಇದೇ ರೀತಿ ಇರಬೇಕು. ಜಾಸ್ತಿ ಒತ್ತಬಾರ್ದು. ನೀವು ಜಾಸ್ತಿ ಒತ್ತಿದರೆ ಇಲ್ಲಿ ನರಕೇಂದ್ರಗಳಿರುತ್ತೆ ಈ ಭಾಗದಲ್ಲಿ. ಆ ನರಕೇಂದ್ರಗಳ ಮೇಲೆ ಎಫೆಕ್ಟ್ ಆಗುತ್ತೆ, ಅಂದರೆ ನಮಗೆ ಪರಿಣಾಮಗಳು ಬೀರುತ್ತೆ, ದುಷ್ಪರಿಣಾಮ ಕೂಡ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೈಗಳು ಸ್ಥಿತಿಯಲ್ಲಿರಲಿ, ಆದರೆ ಒತ್ತಬಾರ್ದು. ಹೀಗಿಟ್ಕೊಳ್ಳಿ. ಇಲ್ಲೂ ಕೂಡ ಏನು ಅಂದರೆ ಗಾಳಿಯನ್ನು ನಿಧಾನವಾಗಿ ತುಂಬ ತುಂಬಿಕೊಳ್ತೀರಾ, 5 ಸೆಕೆಂಡ್ಗಳ ಕಾಲ ಹಿಡಿದಿಟ್ಕೊಳ್ತೀರಾ, ಹಾಗೆ ನಿಧಾನವಾಗಿ ಪೂರ್ತಿ ಗಾಳಿಯನ್ನು ಹೊರಹಾಕ್ತೀರಾ, ಮತ್ತು 5 ಸೆಕೆಂಡ್ಗಳ ಕಾಲ ಹಿಡಿದಿಟ್ಕೊಳ್ತೀರಾ. ಇದನ್ನು ಮಧ್ಯಮ ಪ್ರಾಣಾಯಾಮ ಅಂತ ಕರೀತಾರೆ. ನಿಧಾನವಾಗಿ ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ, 5 ಸೆಕೆಂಡ್ಗಳ ಕಾಲ ಹಿಡಿದಿಟ್ಕೊಳ್ತೀರಾ, 5 ಸೆಕೆಂಡ್ಗಳ ನಂತರ ನಿಧಾನವಾಗಿ ಪೂರ್ತಿ ಗಾಳಿಯನ್ನು ಹೊರಹಾಕ್ತೀರಾ, ಹಾಗೆ ಮತ್ತೆ ಖಾಲಿ ಹೊಟ್ಟೆಯಲ್ಲಿ ಹಿಡಿದಿಟ್ಕೊಳ್ತೀರಾ. ಇದನ್ನು ಮಧ್ಯಮ ಪ್ರಾಣಾಯಾಮ ಅಂತ ಕರೀತೇವೆ. ಆ ನಂತರ ಜ್ಯೇಷ್ಠ. ಹೀಗೆ ಕೈಗಳನ್ನು ಮೇಲೆ ತಗೊಳ್ತೀರಾ, ಅಂಗೈಯನ್ನು ಹಿಂದೆ ಮಾಡ್ತೀರಾ, ನಿಧಾನವಾಗಿ ಪೂರ್ತಿಯಾಗಿ ಕೈಗಳನ್ನು ಹಿಂದೆ ತೊಗೊಂಡು ಹೋಗ್ತೀರಾ, ಹಸ್ತಗಳನ್ನು. ಗಲ್ಲ ಎದೆಗೆ ತಾಗಿರಲಿ. ನಿಧಾನವಾಗಿ ಕೈಗಳನ್ನು ಹಾಗೆ ಮೇಲೆ ತನ್ನಿ, ಅಂಗೈಯನ್ನು ಮುಂಭಾಗ ಮಾಡಿ, ಹಾಗೆ ನಿಧಾನವಾಗಿ ಕೈಗಳನ್ನು ಕೆಳಗೆ ತೊಗೊಂಬನ್ನಿ. ಈ ಅಭ್ಯಾಸ ಮಾಡಬೇಕಾದ್ರೆ, ಅಂದರೆ ಜ್ಯೇಷ್ಠ ಅಭ್ಯಾಸ ಮಾಡಬೇಕಾದ್ರೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಯಾಕೆಂದರೆ ಕೈಗಳನ್ನು ಮೇಲೆ ಸ್ಟ್ರೆಚ್ ಮಾಡಿ ಹಿಂದೆ ಮಡಚಿ ಈ ರೀತಿ ಅಭ್ಯಾಸ ಇರೋದಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಸಹಜವಾಗಿ ಸ್ವಲ್ಪ ಈ ಭಾಗ ನೋವಾಗುತ್ತೆ ಮತ್ತು ಕುತ್ತಿಗೆಯ ಭಾಗ ನೋವಾಗುತ್ತೆ. ಇದು ಎಲ್ಲಿವರೆಗೂ ನೋವಾಗುತ್ತೆ ಅಂದರೆ ಕನಿಷ್ಠ ಪಕ್ಷ ಒಂದು 10-12 ದಿನ ಈ ರೀತಿ ಫೀಲ್ ಆಗುತ್ತೆ. ನಿಮಗೆ ಈ ಭಾವನೆಗಳು ಬರುತ್ತೆ, ಅಂದರೆ ಆ ನೋವಾಗಿದ್ದು ಸೆನ್ಸೇಷನ್ ಗೊತ್ತಾಗುತ್ತೆ. ಆ ನಂತರ ಮತ್ತೆ ತಂತಾನೆ ಸರಿಯಾಗಿರುತ್ತೆ. ಅಲ್ಲಿಗೆ ಕನಿಷ್ಠ, ಮಧ್ಯಮ, ಹಾಗೆ ಕೈಗಳನ್ನು ಮೇಲೆ ತಂದು ಹಿಂದೆ ತಿರುಗಿಸಿ ಹೀಗೆ ಮಾಡ್ತೀವಲ್ಲ, ಇದು ಜ್ಯೇಷ್ಠ. ಈ 3 ಸ್ಟೆಪ್ಗಳ ಆದ ನಂತರ ದೌತಿ ಬರುತ್ತೆ. ಈ ದೌತಿ ಅಭ್ಯಾಸ ಹೇಗೆ ಮಾಡೋದು ತೋರಿಸ್ಕೊಡ್ತೇನೆ ನೋಡಿ. ಹಿಂದೆ ಕೈಗಳನ್ನು ಹೀಗೆ ಇಟ್ಕೊಳ್ತೀರಾ, ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ, ಫೋರ್ಸಲ್ಲಿ 3 ಸ್ಟೆಪ್ಪಲ್ಲಿ ಹೊರ ಹಾಕಬೇಕು. ಅಂದರೆ 3 ಹಂತಗಳಲ್ಲಿ ಗಾಳಿಯನ್ನು ಹೊರ ಹಾಕಬೇಕು. ಅದು ಹೇಗಿರಬೇಕು ಅಂದರೆ ಸರಿಯಾಗಿ ಫೋರ್ಸಲ್ಲಿರಬೇಕು, ಅಂದರೆ ಶಕ್ತಿಯುತವಾಗಿರಬೇಕು. 3 ಹಂತದಲ್ಲಿ ಗಾಳಿಯನ್ನು ಹೊರ ಹಾಕಬೇಕು. ಒಮ್ಮೆ ಕೈಗಳನ್ನು ನೋಡಿ ಹಿಂದೆ ಇಟ್ಕೊಳ್ತೀರಾ, ಹೀಗೆ ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ, ಹೀಗೆ ಗಾಳಿಯನ್ನು ತುಂಬ ತುಂಬಿಕೊಳ್ತಾ ಮೇಲೆ ಬನ್ನಿ, ಮತ್ತೆ ಗಾಳಿಯನ್ನು ಪೂರ್ತಿಯಾಗಿ ಫೋರ್ಸಾಗಿ ಹೊರಹಾಕಿ. ಇಲ್ಲಿ ಗಾಳಿಯನ್ನು ತುಂಬ ತುಂಬಿಕೊಂಡಿದ್ದೀರಾ, ನೆನ್ಪಿಟ್ಕೊಳ್ಳಿ. 3 ಸ್ಟೆಪ್ಪಲ್ಲಿ ಶಕ್ತಿಯುತವಾಗಿ, ಅಂದರೆ 3 ಹಂತದಲ್ಲಿ ಶಕ್ತಿಯುತವಾಗಿ ಗಾಳಿಯನ್ನು ಹೊರಹಾಕಬೇಕು. ಪತಂಜಲಿ ಮಹರ್ಷಿಗಳು ಹೇಗೆ ಹೇಳ್ತಾರೆ ಅಂದರೆ, ಒಂದು 10 ಹಣತೆಗಳನ್ನು, ಅಂದರೆ 10 ದೀಪಗಳನ್ನು ಹಚ್ಚಿಟ್ಟಿಕೊಂಡಿದ್ರೆ ನಿಮ್ಮ ಮುಂದೆ, ಒಂದೇ ಉಸಿರಿನಲ್ಲಿ 10 ದೀಪಗಳು ಆರೋಗಬೇಕು. ಅಂದರೆ ಅಷ್ಟು ಫೋರ್ಸ್ ಆಗಿರಬೇಕು ಅಂತ, ಶಕ್ತಿಯುತವಾಗಿರಬೇಕು ನಮ್ಮ ಉಸಿರು ಬಿಡುವ ವಿಧಾನ. ಮತ್ತೊಮ್ಮೆ ತೋರಿಸ್ತೀನಿ, ಗಮನಿಸಿ. ಕೈಗಳನ್ನ ಹೀಗೆ ಹಿಂದೆ ಇಟ್ಕೊಂಡಿರ್ತೀರಾ, ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ, ನಿಧಾನವಾಗಿ ಗಾಳಿಯನ್ನು ತುಂಬ ತುಂಬಿಕೊಂಡು ಹೀಗೆ ಮೇಲೆ ಬರ್ತೀರಾ. ಈ ರೀತಿ ಮಾಡಿದಾಗ ಇದರ ಲಾಭ ಏನು? ವಿಭಾಗ ಪ್ರಾಣಾಯಾಮ ಮಾಡಬೇಕಾದ್ರೆ ದೇಹ ಉಷ್ಣೋತ್ಪತ್ತಿ ಆಗಿರುತ್ತೆ, ದೌತಿ ಮಾಡಿದಾಗ ದೇಹ ತಂಪಾಗುತ್ತೆ.
ಈ ದೇಹ ತಂಪಾದಾಗ ಮತ್ತೆ ಸಹಜ ಸ್ಥಿತಿಗೆ ಬರುತ್ತೆ. ಅಂದರೆ ಅಭ್ಯಾಸದ ಲಾಭನೂ ಸಿಗ್ತು, ಅಭ್ಯಾಸದಿಂದ ದುಷ್ಪರಿಣಾಮನೂ ಆಗಲಿಲ್ಲ. ಶೀತ ಸಂಬಂಧಿ ಕಾಯಿಲೆ ಇದ್ದವರು ದೌತಿ ಮಾಡೋ ಅಭ್ಯಾಸ ಬೇಡ. ಅಂದರೆ ಈ 3 ಸ್ಟೆಪ್ಪಲ್ಲಿ ದೌತಿ ಮಾಡ್ತೀವಲ್ಲ, ಈ ಅಭ್ಯಾಸ ಬೇಡ ಶೀತ ಸಂಬಂಧಿಗೆ ತೊಂದರೆ ಇದ್ದವರು. ಇನ್ನು ಉಷ್ಣ ಸಂಬಂಧಿ ಕಾಯಿಲೆ ಇದ್ದರೆ ಅವರು 3 ಸ್ಟೆಪ್ಪಲ್ಲಿ ಬೇಡ, ಕನಿಷ್ಠ ಪಕ್ಷ 8ರಿಂದ 10 ಸಾರಿ ಮಾಡ್ಬೋದು. ಯಾವುದು? ದೌತಿಯನ್ನು. ಇಲ್ಲಿಗೆ ದೌತಿ ಆಯಿತು. ದೌತಿ ಆದ ನಂತರ ನಾವು ಮಾಡಬೇಕಾಗಿರೋದು ಚಿನ್ಮುದ್ರೆ, ಚಿನ್ಮಯ ಮುದ್ರೆ, ಆದಿಮುದ್ರೆ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಚಿನ್ಮುದ್ರೆ ಹೀಗೆ ನಾವು ಸುಖಾಸನದಲ್ಲಿ ಕೂತಾಗ ಚಿನ್ಮುದ್ರೆಯನ್ನು ಮಾಡಿದ್ದೀವಿ. ಆದರೆ ಇಲ್ಲಿ ಮಾಮೂಲಿ ಕೂತಾಗ ಚಿನ್ಮುದ್ರೆ ಹೀಗಿರುತ್ತೆ. ವಿಭಾಗ ಪ್ರಾಣಾಯಾಮ ಮಾಡಬೇಕಾದ್ರೆ ಚಿನ್ಮುದ್ರೆ ಈ ರೀತಿ ಬರುತ್ತೆ. ಮೊಣಕೈಗಳು ದೇಹದ ಪಕ್ಕ ಇರಲಿ, ಬೆನ್ನು ನೇರವಾಗಿರಲಿ, ಕಣ್ಣು ಮುಚ್ಚಿರಿ, ಗಾಳಿಯನ್ನು ತುಂಬ ತುಂಬ್ಕೊಳ್ಳಿ, ಹಿಡಿದಿಟ್ಕೊಳ್ಳಿ 5 ಸೆಕೆಂಡ್. ಹಾಗೆ ನಿಧಾನವಾಗಿ ಗಾಳಿಯನ್ನು ಪೂರ್ತಿ ಹೊರಹಾಕಿ ಸಂಪೂರ್ಣವಾಗಿ. ಮತ್ತೆ ಖಾಲಿ ಹೊಟ್ಟೆಯಲ್ಲಿ 5 ಸೆಕೆಂಡ್ ಹಿಡಿದಿಟ್ಕೊಳ್ಳಿ. ಹಾಗೆ ಮತ್ತೊಮ್ಮೆ ಗಾಳಿಯನ್ನು ನಿಧಾನವಾಗಿ ಸಂಪೂರ್ಣವಾಗಿ ತುಂಬಿಕೊಳ್ಳಿ. ಇದನ್ನು ಚಿನ್ಮುದ್ರಾ ಪ್ರಾಣಾಯಾಮ ಅಂತ ಕರಿತೀವಿ. ಆ ನಂತರ ನೆಕ್ಸ್ಟ್ ಸ್ಟೆಪ್ ಚಿನ್ಮಯ ಮುದ್ರೆ. ಚಿನ್ಮಯ ಮುದ್ರೆ ಅಂದರೆ ಹೀಗಿರುತ್ತೆ ಕೈ. ಈ 3 ಬೆರಳು ಹೀಗೆ ಫೋಲ್ಡ್ ಮಾಡ್ಕೊಳ್ತೀವಿ. ಇಲ್ಲಿ ಹೀಗಿದ್ದರೆ ಚಿನ್ಮುದ್ರೆ, ಹೀಗಿದ್ದರೆ ಚಿನ್ಮಯ ಮುದ್ರೆ. ಇದು ಕೂಡ ತೊಡೆಯ ಮಧ್ಯಭಾಗದಲ್ಲೇ ಇರಬೇಕು. ಹಿಂದೆನೂ ಇರಬಾರ್ದು, ಮುಂದೆನೂ ಇರಬಾರ್ದು. ಮಿಡ್ಲ್ ಆಫ್ ದಿ ಥೈ. ತೊಡೆಯ ಮಧ್ಯಭಾಗದಲ್ಲಿರಲಿ, ಮೊಣಕೈಗಳು ದೇಹದ ಪಕ್ಕ ಇರಬೇಕು, ಬೆನ್ನು ನೇರವಾಗಿರಲಿ. ಇಲ್ಲಿ ಕೂಡ ಉಸಿರಾಟದ ಕ್ರಿಯೆ ಹಿಂದಿನ ರೀತಿಯೇ ಇರುತ್ತೆ. ಅಂದರೆ ನಿಧಾನವಾಗಿ ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ, ಹಿಡಿದಿಟ್ಕೊಳ್ತೀರಾ, ಅಷ್ಟೇ ನಿಧಾನವಾಗಿ ಪೂರ್ತಿ ಗಾಳಿಯನ್ನು ಹೊರಹಾಕ್ತೀರಾ. ಇಲ್ಲಿ ಕೂಡ 10 ಸುತ್ತು. ಈ 10 ಸುತ್ತ ನಂತರ ಚಿನ್ಮುದ್ರೆ ಆಯಿತು, ಚಿನ್ಮಯ ಮುದ್ರೆ ಆಯಿತು, ಆದಿ ಮುದ್ರೆ ಅಂತ ಕರಿತೀವಿ. ಆದಿ ಮುದ್ರೆ ಅಂದರೆ ಏನು? ಆದಿ ಅಂದರೆ ಮೂಲ, ಮುದ್ರೆ ಅಂದರೆ ಮೂಲ ಮುದ್ರೆ. ಮೂಲ ಮುದ್ರೆ ಅಂದರೆ ನಾವು ಹುಟ್ಟೋದಕ್ಕೂ ಮುಂಚೆ ತಾಯಿಯ ಗರ್ಭದಲ್ಲಿದ್ದಾಗ ಕೈಗಳನ್ನು ಹೀಗಿಟ್ಕೊಂಡಿರುತ್ತೆ ಭ್ರೂಣ. ಅಂದರೆ ನಾವೆಲ್ಲ ಹೊಟ್ಟೆಯಲ್ಲಿದ್ದಾಗ, ಅಮ್ಮನ ಹೊಟ್ಟೆಯಲ್ಲಿದ್ದಾಗ ಹೀಗೆ ಇಟ್ಕೊಂಡಿರ್ತೀವಿ. ಈ ರೀತಿ ಹೆಬ್ಬೆರಳನ್ನು ಮಡಚಿ ಅದ್ರ ಮೇಲೆ 4 ಬೆರಳನ್ನು ಫೋಲ್ಡ್ ಮಾಡಿ ಹಿಡ್ಕೊಳ್ಳೋದನ್ನು ಆದಿ ಮುದ್ರೆ ಅಂತ ಕರಿತೀವಿ. ಇದು ಕೈ ಹೀಗೆ ಇಟ್ಕೊಳ್ಳೋದು ಬೇಡ. ತೊಡೆಯ ಮಧ್ಯಭಾಗನೇ ಇರಲಿ, ಅಂಗೈ ಕೆಳಭಾಗನೇ ಇರಲಿ. ಬೆನ್ನು ನೇರವಾಗಿ ಇಟ್ಕೊಳ್ಳಿ. ಉಸಿರಾಟದ ಕ್ರಿಯೆ ಇಲ್ಲೂ ಕೂಡ ಹಿಂದಿನ ರೀತಿಯೇ ಇರಬೇಕು. ಅಂದರೆ ನಿಧಾನವಾಗಿ ಗಾಳಿ ತುಂಬ ತುಂಬಿಕೊಳ್ತೀರಾ, ಹಿಡಿದಿಟ್ಕೊಳ್ತೀರಾ, ಅಷ್ಟೇ ನಿಧಾನವಾಗಿ ಪೂರ್ತಿ ಗಾಳಿಯನ್ನು ಹೊರ ಹಾಕ್ತೀರಾ, ಮತ್ತು ಹೊಟ್ಟೆಯನ್ನು ಒಳಗಿಳಿದು ಹಿಡಿದಿಟ್ಕೊಳ್ತೀರಾ. ಇದು ಆದಿ ಮುದ್ರೆ. ಅಲ್ಲಿಗೆ ಚಿನ್ಮುದ್ರೆ, ಚಿನ್ಮಯ ಮುದ್ರೆ, ಆದಿ ಮುದ್ರೆ. ಈ 3 ಮುದ್ರೆಗಳ ಪ್ರಾಣಾಯಾಮ ಆದ ನಂತರ ದೌತಿಯನ್ನು ಅಭ್ಯಾಸ ಮಾಡ್ತೀರಾ. ಹೇಗೆ? ಮತ್ತೊಮ್ಮೆ ತೋರಿಸ್ಕೊಡ್ತೀನಿ ನೋಡಿ. ಹಿಂದೆ ಕೈಗಳನ್ನ ಇಟ್ಕೊಳ್ತೀರಾ, ಗಾಳಿಯನ್ನು ತುಂಬ ತುಂಬಿಕೊಡ್ತೀರಾ, ಈ ರೀತಿ 3 ಸ್ಟೆಪ್ನಲ್ಲಿ ಅತ್ಯಂತ ಶಕ್ತಿಯುತವಾಗಿ ಗಾಳಿಯನ್ನು ಹೊರಹಾಕಬೇಕು. ಈ ರೀತಿ ಕಾಮನ್ನಾಗಿ, ಅಂದರೆ ಸರಾಸರಿ ನಮಗೆ ಉಷ್ಣ ಸಂಬಂಧಿ ಕಾಯಿಲೆನೂ ಇಲ್ಲ, ಶೀತ ಸಂಬಂಧಿ ಕಾಯಿಲೆನೂ ಇಲ್ಲ ಅಂತ ಅಂದ್ಕೊಳ್ಳಿ. ಆವಾಗ ಪ್ರತಿ ಸರಿ ವಿಭಾಗ ಪ್ರಾಣಾಯಾಮ ಮಾಡಬೇಕಾದ್ರೆ 3 ಸುತ್ತು ದೌತಿಯನ್ನು ಮಾಡಿ. ಅಂದರೆ 1 ಸರಿ ಮಾಡಬೇಕಾದ್ರೆ 3 ಸ್ಟೆಪ್ಸಲ್ಲಿ ಗಾಳಿಯನ್ನು ಹೊರ ಹಾಕ್ತೀರಾ. ಆ ರೀತಿ 3 ಸುತ್ತು ದೌತಿಯನ್ನು ಮಾಡಿ. ಆ 3 ಸುತ್ತು ದೌತಿಯ ನಂತರ ಮತ್ತೆ ನಾವು ಬರಬೇಕು ಮೇರುದಂಡ ಮುದ್ರಕ್ಕೆ. ಮೇರುದಂಡ ಅಂದರೆ ಈ 4 ಬೆರಳುಗಳನ್ನು ಫೋಲ್ಡ್ ಮಾಡ್ತೀವಿ. ಹೆಬ್ಬೆರಳನ್ನು ನೇರ ಮಾಡ್ತೀರಾ. ಹೆಬ್ಬೆರಳು ನೇರವಾಗಿರುತ್ತೆ, ಹಾಗೆ ಮೊಣಕೈಗಳು ದೇಹದ ಪಕ್ಕ ಇರುತ್ತೆ. ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ. ಇಲ್ಲೂ ಕೂಡ ಗಾಳಿಯನ್ನು ಹಿಡಿದಿಡ್ತೀರಾ. ಹಾಗೆ 5 ಸೆಕೆಂಡ್ ನಂತರ ಪೂರ್ತಿ ಗಾಳಿಯನ್ನು ಹೊರ ಹಾಕ್ತೀರಾ. ಮತ್ತೆ ಖಾಲಿ ಹೊಟ್ಟೆಯಲ್ಲಿ ಮತ್ತೆ 5 ಸೆಕೆಂಡ್ ಸ್ಟೇ ಮಾಡ್ತೀರಾ. ಇದನ್ನು ಮೇರುದಂಡ ಪ್ರಾಣಾಯಾಮ ಅಂತ ಕರಿತೀವಿ. ಈ ಮೇರುದಂಡ ಪ್ರಾಣಾಯಾಮ ಆದಮೇಲೆ ಮಾಡಬೇಕಾಗಿರತಕ್ಕಂಥದ್ದೇ ಮಹತ್ ಪ್ರಾಣಾಯಾಮ. ಮಹತ್ ಪ್ರಾಣಾಯಾಮ ಅಂದರೆ ಏನು? ಮಹತ್ವಪೂರ್ಣವಾದ ಒಂದು ವಿಧಾನ. ಯಾವುದು? ಈ ಪ್ರಾಣಾಯಾಮದ ವಿಧಾನ. ಇಲ್ಲಿ ಆದಿ ಮುದ್ರೆಯಲ್ಲಿ ಕೈಯನ್ನು ಇಟ್ಕೊಂಡಿರ್ತೀರ. ಹೀಗೆ 2 ಕೈಗಳನ್ನು ಹೀಗೆ ಸೇರಿಸ್ತೀರಾ. ಅಂದರೆ ಈ ಕೈಗಳು ನಮ್ಮ ಈ ಬೆರಳುಗಳ ಉಬ್ಬು ತಗ್ಗು ಇದೆಯಲ್ಲ, ಈ ಜಿಗ್ಜಾಗ್ ಥರ ಈ 2 ಕೈಗಳ ಹಸ್ತಗಳ ಈ ಜಾಗ ಈ ರೀತಿ ಕರೆಕ್ಟಾಗಿ ಕೂಡಿರಬೇಕು. ಹೆಬ್ಬೆರಳನ್ನು ಒಳಗಿಡ್ತೀರಾ, 4 ಬೆರಳನ್ನು ಫೋಲ್ಡ್ ಮಾಡ್ತೀರಾ, ಕೈಗಳನ್ನು ಹೀಗೆ ಇಟ್ಕೊಳ್ತೀರಾ. ಈ ರೀತಿ ಹಸ್ತಗಳು ಬರಬೇಕು. ಅಂದರೆ ನಮ್ಮ ಮುಷ್ಟಿ ಬಂದು
ಇಲ್ಲಿ ಏನು ಮಾಡಬೇಕು ಅಂದರೆ ಮಹತ್ ಪ್ರಾಣಾಯಾಮದಲ್ಲಿ 8ರಿಂದ 10 ಸರಿ ಕಪಾಲಭಾತಿಯನ್ನು ಮಾಡಬೇಕು. 8ರಿಂದ 10 ಸರಿ ಕಪಾಲಭಾತಿ ಮಾಡಿದ ಮೇಲೆ ಗಾಳಿಯನ್ನು ತುಂಬಿಕೊಂಡು 3 ಸ್ಟೆಪ್ಪಲ್ಲಿ ಹಿಡಿದಿಟ್ಕೊಂಡು, ಅಂದರೆ 3 ಪ್ರಕಾರಗಳಲ್ಲಿ ಜಲಂಧರ ಬಂಧ, ಉಡ್ಯಾಣ ಬಂಧ, ಮೂಲಾಧಾರ ಬಂಧ, ಈ 3 ಪ್ರಕಾರಗಳಲ್ಲಿ ಗಾಳಿಯನ್ನು ಹಿಡಿದಿಟ್ಕೊಂಡು ಎಷ್ಟೊತ್ತು ಸಾಧ್ಯವೋ ಅಷ್ಟೊತ್ತು, ಆಮೇಲೆ ತಲೆಯನ್ನು ಮೇಲೆತ್ತಿ ಗಾಳಿಯನ್ನು ಹೊರಹಾಕಬೇಕು. ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ನೋಡಿ. ಒಮ್ಮೆ ಗಮನಿಸಿ. ಮೊದಲಿಗೆ ಕಪಾಲಭಾತಿ. ನಿಧಾನವಾಗಿ ತಲೆಯನ್ನು ಹಿಂದೆ ತಗೊಳ್ತೀರಾ. ಎಷ್ಟು ಸಾಧ್ಯನೋ ಅಷ್ಟು ಸಂಪೂರ್ಣವಾಗಿ ಗಾಳಿ ತುಂಬಿಕೊಳ್ಳಿ. 3 ಸ್ಟೆಪ್ಪಲ್ಲಿ ಚಿನ್ ಲಾಕ್ ಮಾಡಬೇಕು. ಹೀಗೆ ಗಲ್ಲವನ್ನು ಎದೆಗೆ ಒತ್ತಿಟ್ಕೊಳ್ತೀರಾ. ಈಗ ಮೊಣಕೈಯನ್ನು ನೇರ ಮಾಡ್ತೀರಾ. ಹೊಟ್ಟೆಯನ್ನು ಒಳಗೆಳ್ಕೊಳ್ತೀರಾ. ನಿಮ್ಮ ಗುದದ್ವಾರವನ್ನು ಒಳಗೆಳ್ಕೊಳ್ತೀರಾ. ನೆನಪಿರಲಿ, ಜಲಂಧರ ಬಂಧ, ಉಡ್ಯಾಣ ಬಂಧ, ಮೂಲಾಧಾರ ಬಂಧ. ಜಲಂಧರ ಬಂಧ, ಉಡ್ಯಾಣ ಬಂಧ, ಮೂಲಾಧಾರ ಬಂಧ. ಇಲ್ಲಿ ತ್ರಿಬಂಧಗಳಿರುತ್ತೆ. ಈ ತ್ರಿಬಂಧಗಳನ್ನು ಹಾಕಿ ಎಷ್ಟೊತ್ತು ಸಾಧ್ಯವೋ ಅಷ್ಟೊತ್ತು ಗಾಳಿಯನ್ನು ಹಿಡಿದಿಟ್ಕೋಬೇಕು. ಸಾಕಪ್ಪ ಅನ್ನಿಸ್ದಾಗ ನಿಧಾನವಾಗಿ ಗಾಳಿಯನ್ನು ಪೂರ್ತಿ ಹೊರ ಹಾಕಬೇಕು. ಒಮ್ಮೆ ನಾನು ಮಾಡ್ತೀನಿ, ಗಮನಿಸಿ ಹೇಗೆ ಮಾಡ್ತೀನಿ ಅಂತ. ಅದರ ಮಹತ್ವ ಏನು ಅಂತ ಆಮೇಲೆ ನಾನು ನಿಮಗೆ ತಿಳಿಸ್ತೇನೆ. ಈ ರೀತಿ ಗಾಳಿಯನ್ನು ಹೊರ ಹಾಕ್ತೀರಾ. ಅಲ್ಲಿಗೆ ಮಹತ್ ಪ್ರಾಣಾಯಾಮ ಮುಗಿಯುತ್ತೆ. ಮಹತ್ ಪ್ರಾಣಾಯಾಮ ಆದಮೇಲೆ ದೌತಿಯನ್ನು ಮಾಡಬೇಕು. ಹಿಂದೆ ಮಾಡಿದ ರೀತಿಯಲ್ಲೇ ದೌತಿ ಮಾಡೋದು.